ಇದು ನಿಮ್ಮ ಮನೆನಾ? ನಿಮ್ಮ ತಮ್ಮವ್ರ ಮನೆನಾ? ಯಾತ್ರಲ್ಲಿ ಕಟ್ಟಿರೋದಣ್ಣ ಇದು? ಎಲ್ಲ ಟಾರ್ಪಲ್ಲ? ಮಳೆ ಬಂದ್ರೆ ಸೋರಲ್ವಾ? ಒಂಚೂರು ಸೋರಲ್ಲ? ಗಾಳಿ ಬಂದ್ರೆ ಹೋಗಲ್ಲ? ಕಟ್ಟಿದ್ದೀರಾ? ದಾರದಲ್ಲೆಲ್ಲ ಬಿಗಿಯಾಗಿ ಟೈಟ್ ಮಾಡಿ ಕಟ್ಟಿದ್ದೀರಿ. ನಡೀರಿ ಹಂಗೆ ಮುಂದೆ ನೆಕ್ಸ್ಟ್ ಮನೆ ನೋಡೋಣ. ಇದರಲ್ಲಿ ಮಲಗೋದು ಇಷ್ಟರಲ್ಲೇನೆ, ಇಷ್ಟೇ ಜಾಗದಲ್ಲಿ? ಇಬ್ಬರಿಗೆ ಸಾಕು ಅಂತೀರಾ? ಎಷ್ಟು ನೋಡಿ, ಎಷ್ಟು ವಿಶಾಲವಾದ ಮನೋಭಾವನೆ ನಿಮ್ದು. ಇರೋದೇ ಸಾಕು ಅಂತೀರಿ. ಜನ ಇವತ್ತು ಅಲ್ಲ, ಜನ ಇವತ್ತು ಅಫ್ಟಿಯರ್ ಕಟ್ಟಿಸ್ತಾವ್ರೆ. ದೊಡ್ಡ ಮನೆ ಐತೆ, ಮನುಷ್ಯ ನಿಮ್ಮದೇ ಇರ್ಬೇಕು. ಹೌದು, ಜಾಗ ಐತದೆ ಇಲ್ವೋ, ಮನುಷ್ಯ ಸ್ವಲ್ಪ ಐತೆ, ಮನೆ ಹಾಕಲ್ಲ, ನಿಮ್ದು ಇರ್ಬೇಕು. ನಿಜ, ನೀವ್ ಹೇಳೋದು ಸತ್ಯ. ಮನೆ ದೊಡ್ಡದ್ ಕಟ್ಟೋದಲ್ಲ ಮುಖ್ಯ, ಮನ್ಸಿಗೆ ನೆಮ್ಮದಿ ಇರ್ಬೇಕು. ಅಷ್ಟೇ ದುಡ್ಡು ನಮ್ಮ ಹತ್ರ ಇರ್ತಂದ್ರೆ ನಮ್ಮ ದೊಡ್ಡ ಮನೆ ಕಟ್ಟಬೇಕು. ಇಲ್ಲ, ಇರೋದು ನಮ್ಮದು ಹೆಂಗಿರ್ತದ ಹಂಗೆ. ಅದೇ ನಾನು ಫಸ್ಟ್ ಹೇಳಿದಿಲ್ವ, ದೇವ್ರ ಹೆಂಗೆ ಕೊಡ್ತಾರೆ ಹಂಗೆ. ಕೆಲ ಜನರಿಗೆ ದುಡ್ಡು ಮೇಲೆ ಮಲಗ್ತಾರೆ. ಇಲ್ಲ, ನಮ್ ಖರ್ಚಿಗೆ ದುಡ್ಡಿಲ್ಲ. ಶ್ರಮ ಪಡ್ತೀರಿ, ಆದ್ರೆ ಆದಾಯ ಕಡಿಮೆ. ಕೆಲವರು ಏನು ಕೆಲಸ ಇಲ್ಲ, ಜನ ಹೇಳೋದು ಹಂಗೆ. ನಿನಗೆ ದಿಮ್ಮಿಗೆ ದುಡ್ಡು ಸಿಗ್ತದೆ ಅಂತಾರೆ, ಕೆಲಸ ಮಾಡ್ಕೊಂಡು ನೋಡ್ಬೇಕಲ್ವಾ. ನೀರು ಎಲ್ಲಿಂದ ತರ್ತೀರಿ? ನೀರು ಕುಡಿಯೋದಕ್ಕೆ ನೀರು ಇಲ್ಲೇ ನಲ್ಲಿ ಅವ್ರ ಮನೆ ಹತ್ರ ತರ್ತೀರಾ? ಅವ್ರು ಕೊಡ್ತಾರ? ಅವರು ಮನೆಯವರು ಹಾಕೊಟ್ಟವ್ರ? ಇದು ಜಾಗ ಯಾರ್ದು? ಇದು ಅವ್ರಿಗೆ ನೀವು ಬಾಡಿಗೆ ಕೊಡ್ಬೇಕಾ ಜಾಗ? ಏನಿಲ್ಲ, ಅವರೇ ನಿಮಗೆ ಜಾಗ ಕೊಟ್ಟಿದಾರ ಮನೆ ಕಟ್ಕೊಳ್ಳೋದಕ್ಕೆ? ನೀವ್ ಎಷ್ಟು ದಿವಸ ಬೇಕಾದ್ರೂ ಇಲ್ಲಿ ಇರ್ಬೋದು? ನಾನು ಇದೇ ಬರಾಗ ಇಲ್ಲಿ ಇರ್ತೇನೆ. ನಾನು ಇದೇ ಬರಾಗ ಇದೇ ನನ್ನ ಜಾಗ. ಹಂಗೆ ನಡಿ ಅಪ್ಪನ ಜೊತೆಗೆ, ನೀವಿರೋವರೆಗೂ ಇರ್ಬೋದು. ಏನ್ ಬಾಡಿಗೆ ದುಡ್ಡು ಏನ್ ಕೊಡಂಗಿಲ್ಲ. ಆದ್ರೂ ನೋಡಿ, ಇಷ್ಟೊಂದು ಮಳೆ ಬಂದ್ರು ಸೋರಲ್ಲ ಅಂತೀರಾ. ಎಷ್ಟ್ ಚೆನ್ನಾಗಿ ಟಾರ್ಪಲ್ ಅಲ್ಲಿ ಕಟ್ಕೊಂಡಿದ್ದೀರಿ. ನಾವು RCC ಮನೆ ಕಟ್ಟಿದ್ರು ಸೋರ್ತದಲ್ಲ ನಮ್ದು. ಅದು ಕಟ್ಟೋದಕ್ಕೂ ಒಂದ್ ಕಲೆ ಬೇಕಲ್ವಾ? ಹೆಂಗೆ ಚೆನ್ನಾಗಿ ಕಟ್ಟಿ ಬಿಡ್ತಾರೆ, ಸೋರ್ಲಿಲ್ಲ. ಚೆನ್ನಾಗಿ ಕಟ್ಟಿಲ್ಲ, ಅವ್ರ ಹೆಂಗೆ ಕೆಲಸ ಮಾಡ್ತಾರಲ್ವ, ಅವ್ರಿಗೆ ದುಡ್ಡು ಕೆಲಸ ಮಾಡಿಬೇಕು, ದುಡ್ಡು ಜಾಸ್ತಿ ಸಿಗ್ಬೇಕಂತ ಮಾಡ್ತಾರಲ್ವ, ಅದಕ್ಕೆ ಸೋರೋದು. ದುಡ್ಡಿಗಾಗಿ ಕೆಲಸ ಮಾಡ್ತಾರ ಅವರು. ದುಡ್ಡು ಅದೇ ನಿಜ. ದುಡ್ಡು ಕೆಲಸ ಮಾಡ್ತಾರೆ. ನಮ್ಮ ಇಲ್ಲಿ ಒಲೆ ಮಾಡ್ಕೊಂಡಿದ್ದೀರಿ. ಇದು ಅಡಿಗೆ ಮಾಡೋದಕ್ಕೆ ಒಲೆ. ನಿಮ್ದ ಯಾರ್ದು ಇದು? ನಿಮ್ಮ ಅವ್ರದ್ದು. ಅವರು ಹೊರಗಡೆ ಮಾಡ್ಕತ್ತಾರ, ನೀವು ಒಳಗಡೆನೆ ಮಾಡ್ತೀರಿ? ಅಲ್ಲೇ ಹಿಂಗೆ ಮಾಡೋದು. ಅಲ್ಲಿ ಬಳ್ಕಡೆ ಉಳ್ಕಡೆ ಅಂತ ಏನಿಲ್ಲ. ಒಳ್ಕಲ್ ಇಟ್ಕೊಂಡಿದ್ದೀರಿ ಖಾರ ರುಬ್ಬೋದಕ್ಕೆ? ಅಯ್ಯೋ, ನಾವು ಮಿಕ್ಸಿಯಲ್ಲೆಲ್ಲ ಆಡಿಸಿ ಏನು ಇರೋದಿಲ್ಲ ಅದರಲ್ಲಿ. ನೋಡಿ, ನೀವು ಎಷ್ಟು ನ್ಯಾಚುರಲ್ ಆಗಿ ಖಾರ ರುಬ್ಕೊಂಡು ಹೊರಗಡೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ಕೊಂಡು, ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ಕೊಂಡು. ಇದು ಬೋರ್ ಯಾರ್ದು? ಇದು ಜಮೀನವ್ರದ ಬೋರು. ಇದು ಚೆನ್ನಾಗಿದೆಯಾ ಕುಡಿಯೋದಕ್ಕೆ ನೀರು ನಿಮ್ಗೆ? ಈಗ ಹೊಸ್ದಾಗಿ ಹಾಕಿರೋದಾ? ಏನ್ ಪುಟಿ, ಸ್ಕೂಲ್ಗೆ ಹೋಗಿದ್ ಬಂದ ಇವತ್ತು ಹಾಫ್ ಡೇ? ಏನ್ ಕೊಟ್ಟಿದ್ರು ಊಟ? ಏನ್ ಮಾಡಿದ್ರು ಸ್ಕೂಲಲ್ಲಿ? ಪುಟಿ ಬಾತ್ ಕೊಟ್ಟಿದ್ರಾ? ತಿಂದ? ಓದ್ಕೊಳ್ಳೋದು ಯಾವಾಗ ನೀನು? ಯಾವಾಗ ಓದ್ಕತೀಯ? ನಾಳೆ ಓದ್ತೀಯಾ? ನೈಟು ಎಲ್ಲಿ ಓದ್ಕತೀಯ ನೀನು? ಬರ್ಕೊಳ್ಳೋದೆಲ್ಲ ಎಲ್ಲಿ? ಮನೇಲಿ ಕರೆಂಟ್ ಇದೆಯಾ? ಕರೆಂಟ್ ಇದೆ. ನೀವೇ ಇಲ್ಲಿಂದ ಲೈನಿಂದ ಹೇಳ್ಕೊಂಡಿದ್ದೀರಾ? ಊರವ್ರು ಅವಕಾಶ ಮಾಡಿಕೊಟ್ಟವ್ರೆ. ಒಟ್ಟಲ್ಲಿ ಏನು ತೊಂದರೆ ಇಲ್ಲ, ಆರಾಮಾಗಿದೆ. ನಮ್ಗೆ ಏನ್ ತೊಂದರೆ ಇಲ್ಲ ಸರ್. ಬೇರೆ ಜನ ಯಾರು ಉಳ್ಕಡೆ ಬರೋದನಿಗಿಲ್ಲ. ಮಾತಾಡ್ಬೇಕಂತ ನಮ್ ಜೊತೆಗೆ ಮಾತಾಡ್ಬೇಕು. ಹೆಣ್ಸರ ಯಾರು ಮಾತಾಡೋದನಿಗಿಲ್ಲ, ಊರವ್ರು ಬಿಡುದಿಲ್ಲ. ಊರವರೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಅದು ಹಂಗಿಲ್ಲ ಅಂತ ನಮ್ ಇರೋದನಿಗೆ ಆಗಿಲ್ಲ ಸರ್. ಅದೇ ಇದು ಇನ್ನೊಬ್ರು ಮನೆನಾ? ಇವರೆಲ್ಲ ಎಲ್ಲಿ ಹೋಗವ್ರೆ? ಊರೆಲ್ಲ ಕೆಲಸ ಮಾಡ್ತಾರೆ. ಕೆಲಸ ಏನ್ ಕೆಲ್ಸಕ್ಕೆ ಹೋಗವ್ರ? ಕೆಲಸ ಅಲ್ಲೂ ಕಲ್ಲು ಸಿಗುತ್ತ ಅಲ್ಲಿ? ಅಲ್ಲಲ್ಲಿ ಕೆಲಸ ಬಾಗಿಗೆ ತಕೊಂಡ್ ಬಂದ್, ನಾನು ಬಿಸಿಲು ತಕೊಂಡ್ ಬಂದ ಇಲ್ಲಿಗೆ. ಇಲ್ಲಂತ ಆ ಕಡೆ ಊರೊಳಗೆ ಮಾಡ್ತಾರೆ. ನಡೀರಿ ಹಂಗೆ ನೋಡೋಣ ಇನ್ನೊಂದೆರಡು ಮನೆಗಳು. ಒಟ್ಟು ಎಷ್ಟು ಮನೆ ಇದೆ ಅಣ್ಣ ಇಲ್ಲಿ? 6 ಮನೆ. 6 ಮನೆ. ಅದು ಸ್ನಾನಕ್ಕೆ ಮಾಡ್ಕೊಂಡಿರೋದು ಅದು? ನೀವು ಹೆಣ್ಮಕ್ಳಿಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀರಿ. ಎಷ್ಟು ಸೇಫ್ಟಿಯಾಗಿ ಸುತ್ತ ಬಟ್ಟೆ ಕಟ್ಟಿ ಎಲ್ಲ. ಅಂದ್ರೆ ಇಟ್ಟಿಗೆ ಸಿಮೆಂಟ್ ಅಲ್ಲಿ ಕಟ್ಟಕ್ ಆಗಲ್ಲ. ಕಟ್ಟಿದ್ರೆ ನೀವು ಹೋಗ್ಬೇಕಾದ್ರೆ ಬಿಟ್ಬಿಟ್ಟು ಹೋಗ್ಬೇಕು.
ಖರ್ಚು ಜಾಸ್ತಿ ಬರುತ್ತೆ. ಇಲ್ಲಲ್ವಾ ಅವ್ರ ಜಮೀನು ಅದೇ ಅವ್ರ ಜಮೀನು ಕಟ್ಟಂಗಿಲ್ಲ. ಆದ್ರೂ ಅಲ್ವಾ ಎಷ್ಟು ಸೇಫ್ಟಿಯಾಗಿ ಮಾಡಿದಿರಿ ನೋಡಿ ಹೆಣ್ಮಕ್ಳಿಗೆ ಸ್ನಾನ ಮಾಡೋದಕ್ಕೆ. ಇರ್ಬೇಕಲ್ಲ ಹೆಣ್ಮಕ್ಳಲ್ವಾ, ಹೌದು, ಗಂಡಸರಿಗೆ ಹಿಂಗೆ ಸ್ನಾನ ಮಾಡ್ಬೇಕು. ನಿಜ ನಿಜ. ಬನ್ನಿ ಇನ್ನೊಂದೆರಡು ಮನೆ ನೋಡೋಣ. ಇಲ್ಲಿ ಒಂದು ಒಳ್ಳು, ಇಲ್ಲಿ ಅಡುಗೆ ಮಾಡೋದಕ್ಕೆ ಒಲೆ, ಇಲ್ಲಿ ನೀರು ಬಿಂದಿಗೆ, ಇದು ಒಂದು ಮನೆ ಅಲ್ವಾ. ಇದರಲ್ಲೇ ಮಲಗೋದು ನೈಟು ಮಳೆ ಬಂದ್ರೆ. ಇದು ಯಾರು ಮಲಗೋದಿಲ್ಲ, ಇದು ಯಾರು ಇಲ್ಲ ಇಲ್ಲಿ. ಇಲ್ಲಿ ಸೌದೆ ಹಾಕೊಂಡಿದ್ದೀರಿ, ಅವ್ರಿಲ್ಲ, ಖಾಲಿ ಮನೆ ಇದು. ಬೇಕು ಅಂದ್ರೆ ನಮ್ಮ ಅಲಿಮಾನಿಗೆ ಅವ್ನ ಊರಿಗೆ ಹೊಂಟೋಗನೆ, ಸರಿ ನಮ್ಮ ಮನೆಗಳ ಬಂದು ಕೈದಾಕಿದ್ರು, ಸೌದೆ ಹಾಕತ್ತೀರಿ. ಇದು ದೊಡ್ಡದಾಗ ಕಟ್ಟಿದಿರಿ, ಯಾರೋ ಇಷ್ಟು ದೊಡ್ಡದಾಗಿ ನಿಮ್ದೇನಾ? ತೋರಿಸ್ಬೋದಾ ಒಳಗಡೆ? ಬನ್ನಿ ವೀಕ್ಷಕರೇ, ನೋಡೋಣ ಮನೆನ ಹೇಗಿದೆ ಅಂತ. ಶ್ರಮಜೀವಿಗಳ ಅರಮನೆ, ಅವ್ರಿಗಿದೆ ಅರಮನೆ. ವಾವ್, ಎಷ್ಟು ಚೆನ್ನಾಗಿ ಬಿಂದಿಗೆ ಜೋಡಿಸ್ಕೊಂಡಿದ್ದಾರೆ ನೋಡಿ, ಸೂಪರ್. ನೀರು ಕರೆಂಟ್ ಇರಲ್ಲ ಅಂದ್ಬಿಟ್ಟು ನೀರನ್ನು ತಂದು ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಒಂದ್ ದಿವಸ ಕರೆಂಟ್ ಇರಲ್ಲ, ಮಳೆ ಇದ್ದಾಗ ಸ್ಟಾಕ್ ಮಾಡ್ಕೊಂಡಿದ್ದಾರೆ ತಂದು. ನೋಡಿ ಬ್ಯಾಗ್ಗಳನ್ನ ಸಾಮಾನಿಟ್ಟು ಯಾವ ತರ ನೇತಾಕಿದ್ದಾರೆ ನೋಡಿ. ಇಲ್ಲಿ ಸಾಮಾನು ಇಟ್ಕೊಳ್ಳೋದಕ್ಕೆ ಒಂದು ಹಲಗೆಯನ್ನು ಇಟ್ಟು ಗೆದ್ಲು ಬರಬಾರ್ದು ಅಂತ ಕಟ್ಟಿದ್ದಾರೆ. ಇಲ್ಲಿ ಒಂದು ಒಲೆ ಇದೆ, ಅಡುಗೆ ಮಾಡೋದಕ್ಕೆ ಮಳೆ ಬಂದಂತ ಸಂದರ್ಭದಲ್ಲಿ ಅಡುಗೆ ಮಾಡೋದಕ್ಕೆ ಅಂತ ಒಂದು ಚಿಕ್ಕ ಸಿಂಗಲ್ ಒಲೆ ಮಾಡ್ಕೊಂಡಿದ್ದಾರೆ. ಇದು ಮೇನ್ ಡೋರು. ಈ ಡೋರಲ್ಲಿ ಅವ್ರು ನಿಂತಿದ್ದಾರೆ ಓನರು. ಈ ಡೋರಿಂದಾನೇ ನಾನು ಒಳಗಡೆ ಬಂದಿದ್ದು. ಈಗ ನಾನು ತೋರಿಸಿದ್ನಲ್ಲ, ಇದು ಫಸ್ಟ್ ಎಂಟ್ರೆನ್ಸ್. ನಾವು ಹೇಗೆ ಎಂಟ್ರೆನ್ಸ್ ಮಾಡ್ಕೋತೀವೋ ಅದೇ ಥರ ಎಂಟ್ರೆನ್ಸನ್ನು ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಒಳಗಡೆ ಒಂದು ರೂಮ್ ಇದೆ. ವೀಕ್ಷಕರೇ ನೋಡೋಣ ಅದನ್ನು, ರೂಮನ್ನು. ಕತ್ಲೆ ಇದೆ, ಲೈಟ್ ಇಲ್ಲ. ಹಾ, ಇದೆಯಾ ಲೈಟು? ಹಾಕಿ ನೋಡೋಣ. ಓ ಸೂಪರ್. ಬಾಕ್ಸ್ ಇದೆ, ಅಕ್ಕಿ, ರಾಗಿ ಹಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಹಾಕೊಂಡಿರೋದು, ಇದು ತುಂಬಿಸ್ಕೊಂಡಿರೋದು. ಹಾ ನೋಡಿ ವೀಕ್ಷಕರೇ, ಇದು ಇವರು ಮಲಗುವಂತಹ ಮನೆ. ಮೇಲ್ಗಡೆ ಬೆಡ್ಶೀಟು, ದಿಂಬು, ಇಲ್ಲಿ ತಮ್ಮ ಬಟ್ಟೆಗಳನ್ನ ನೇತಾಕೋದಕ್ಕೆ ಅಂತ ಒಂದು ಹಗ್ಗ ಕಟ್ಕೊಂಡಿದ್ದಾರೆ. ಒಂದು 3-4 ಜನ ಮಲಗುವಷ್ಟು ಮನೆಯನ್ನ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ತುಂಬಾ ಅದ್ಭುತವಾಗಿ ನೆಲಕ್ಕೆ ಸಗಣಿಯನ್ನ ಹಾಕಿ ತಾರಿಸಿ, ನಮ್ಮ ಗಾರೆ ನೆಲನೂ ಇಷ್ಟು ಚೆನ್ನಾಗಿರೋದಿಲ್ಲ, ಅಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಒಂದು ಚೂರು ಸೋರೋದಿಲ್ವಂತೆ ಮಳೆ ಬಂದ್ರೆ, ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಹಿಂದೆಗಡೆ ಗಾಳಿ ಬರೋದಕ್ಕೆ, ಬೆಳಕು ಬರೋದಕ್ಕೆ ಬಿಟ್ಕೊಂಡಿದ್ದಾರೆ. ಅಲ್ಲಿ ಬೆಳಕು ಕಾಣಿಸ್ತಾ ಇದೆಯಲ್ಲ, ಅದು ಇದು ಇವರ ಒರಳುಕಲ್ಲು ಮಾಡುವಂತಹ ಅವರ ಜೀವನ ಮತ್ತು ಅವರ ಸುಂದರವಾದಂತಹ ಮನೆ. ಇದನ್ನ ನೋಡಿ ಖುಷಿ ಆಯ್ತಾ ಸ್ನೇಹಿತರೆ? ಅವರ ಜೀವನ ಹೇಗಿದೆ ಅನ್ನುವಂತಹದನ್ನ ನಿಮಗೆ ಅವರ ಮನೆ ಒಳಗಡೆನೆ ಬಂದು ವಿಡಿಯೋ ಮಾಡಿ ನಿಮಗೆ ಖುದ್ದಾಗಿ ತೋರಿಸ್ತಾ ಇದ್ದೀನಿ. ಫೋನ್ ನಂಬರನ್ನು ಸಹ ಬರೆದಿಟ್ಟಿದ್ದಾರೆ ನೋಡಿ ಇಲ್ಲಿ. ಇದೀಗ ಹೊರಗಡೆ ಹೋಗ್ಬೇಕಾದ್ರೆ ನೆನಪು ಬಂತು ತೋರ್ಸೋಣ ಅಂತ. ಯಾವ್ದಣ್ಣ ಫೋನ್ ನಂಬರ್ ಇದು? ಇದು ಬೇರೆ ಫೋನ್ ನಂಬರ್, ನಮ್ಮ ತಮ್ಮಂದು ಎಲ್ಲ ಒಟ್ಟಲ್ಲಿ ನಿಮ್ಮ ಮನೆಯಲ್ಲಿ ಇರೋರ್ದೆಲ್ಲ ನಿಮ್ಮ ಹೆಣ್ಮಕ್ಳಿಗೆ ಗೊತ್ತಾಗ್ಲಿ ಅಂತ. ನೀವಿಲ್ಲ ಅಂದ್ರೆ ಈ ನಂಬರ್ಗೆ ಫೋನ್ ಮಾಡ್ಬೋದು ಅವರು. ನೋಡಿ ಎಷ್ಟು ಚೆನ್ನಾಗಿ ಐಡಿಯಾ. ಹಿಂದಿನ ಕಾಲದಲ್ಲಿ ಹೊರಗಡೆ ಎಲ್ಲಾರು ಹೋದ್ರೆ ಗೋಡೆ ಮೇಲೆ ಚಿತ್ರ ಅಥವಾ ಚಿತ್ರದ ರೀತಿಯಲ್ಲಿ ಬರೆಯೋರಂತೆ, ಅರ್ಥ ಆಗಲಿ ಎಲ್ಗೆ ಹೋಗಿದಾರೆ ಅಂತ. ಬೇಟೆಯಾಡೋದಕ್ಕೆ ಹೋದ್ರೆ ಬೇಟೆಯಾಡುವಂತಹ ಚಿತ್ರ, ನೀರು ತರೋದಕ್ಕೆ ಹೋದ್ರೆ ನೀರು ತರುವಂತಹ ಚಿತ್ರವನ್ನ ಬರ್ದಿಟ್ಬಿಟ್ಟು ಹೋಗೋರಂತೆ ಹಿಂದಿನ ಕಾಲದ ಜನರು. ಅದೇ ರೀತಿ ಇವರು ಎಲ್ಲಾದ್ರೂ ಹೋದ್ರೆ ಇಲ್ಲಿರುವಂತ ಹೆಣ್ಮಕ್ಳಿಗೆ ಫೋನ್ ನಂಬರ್ ಬೇಕಲ್ಲ, ಅದಕ್ಕೆ ಇಲ್ಲಿ ಈ ರೀತಿ ಬರ್ದಿದ್ದಾರೆ ನೋಡಿ ಸ್ವಿಚ್ ಬಾಕ್ಸ್ ಹತ್ರ. ತುಂಬ ಅದ್ಭುತವಾದ ಐಡಿಯಾ ಮಾಡ್ಕೊಂಡಿದ್ದಾರೆ. ನಾವಾದ್ರೆ ಬುಕ್ಕಲ್ಲಿ ಬರ್ಕೋತೀವಿ, ಪಾಪ ಇವ್ರಿಗೆ ಬುಕ್ಕಲ್ಲಿ ಮೇಂಟೈನ್ ಮಾಡುವಂತಷ್ಟು ಗೊತ್ತಿಲ್ಲ. ಅದಕ್ಕೆ ಏನು ಮಾಡಿದ್ದಾರೆ, ಇಲ್ಲೇ ನೇರವಾಗಿ ಗೋಡೆ ಮೇಲೆ ಬರ್ದಿದ್ದಾರೆ ಸ್ನೇಹಿತರೆ. ತುಂಬ ಚಿಕ್ಕ ಮನೆ ಆದ್ರೂ ತುಂಬ ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ನಾವೆಲ್ಲ ಮೊದಲು ಹಳ್ಳಿಯಲ್ಲಿದ್ದಾಗ ಇದೇ ರೀತಿ ನಮ್ಮ ಮನೆ ಇದ್ದು, ಗಾರೆ ಸಗಣಿ ತೊಪ್ಪೆ ನೆಲದ ಮನೆಗಳು. ಈಗೆಲ್ಲ ಹಳ್ಳಿಗಳ ಕಡೆ ಎಲ್ಲ ಮಾಯ ಆಗ್ತಿದಾವೆ, ಎಲ್ಲ ಟೈಲ್ಸು ಗಾರೆ ಬರ್ತಾ ಇದೆ. ಇಂತಹ ಮನೆಯಲ್ಲಿ ಇರೋರು ತುಂಬ ಕಡಿಮೆ. ಈಗ ಯಾರು ಹಳ್ಳಿಗಳಲ್ಲಿ ಸಹ ಯಾರು ಈ ಥರದ ಮನೆಯಲ್ಲಿ ಇಲ್ಲ. ಇವರು ಸಂಚಾರಿಗಳು ಹೊರಗಡೆಯಿಂದ ಬಂದಿರೋರಾಗಿರೋದ್ರಿಂದ
ಇವರು ತಾತ್ಕಾಲಿಕವಾಗಿ ಬದುಕೋದಕ್ಕೆ ಬೇಕಲ್ಲ, ಅದಕ್ಕೆ ಈ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಇಲ್ಲೊಂದು ದೊಡ್ಡ ಮನೆ ಇದೆ, ಗುಡಿಸ್ಲು. ಇದು ಯಾರ್ದು ಪುಂಡಿ? ಅವ್ರದಾ? ಅಲ್ಲಿ ಅಂಕಲ್ ಇನ್ನೊಬ್ರು ಇದಾರಲ್ಲ, ಅವ್ರ ಮನೆನಾ? ಅವ್ರು ನಿಮ್ ದೊಡ್ಡಪ್ಪನ ಮಗ? ಅವ್ರದ್ದು ಸೇಮ್ ಇದೇ ಒಂದೇ ತರದ ಮನೆ ಇವ್ರುವೆ. ಇವರು ಮುಂದೆಗಡೆ ಜಾಗ ಹಾಲ್ ತರ ಮಾಡ್ಕೊಂಡಿದ್ದಾರೆ. ಇಲ್ಲೊಂದು ಸ್ಟವ್ ಇಟ್ಕೊಂಡಿದ್ದಾರೆ. ಇವ್ರೇನಪ್ಪ ಅಂದ್ರೆ ಸ್ವಲ್ಪ ನೋಡಿ, ಗ್ಯಾಸ್ ಸ್ಟವ್ ಇಟ್ಕೊಂಡಿದ್ದಾರೆ. ಇಲ್ಲೇ ಸಿಲಿಂಡರ್ ಇದೆ. ಮಳೆ ಬಂದ್ರೆ ಪಾಪ ಸೌದೆ ಒಲೆಯಲ್ಲಿ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಇರ್ಲಿ ಅಂತ ಸ್ಟವ್ ಅನ್ನ ಮತ್ತೆ ಸಿಲಿಂಡರ್ ಅನ್ನ ತಂದು ಇಟ್ಕೊಂಡಿದ್ದಾರೆ. ನೀರನ್ನ ತುಂಬಿಸಿಟ್ಕೊಂಡಿದ್ದಾರೆ. ಇವರು ಸಹ ಮಲಗೋದಕ್ಕೆ ಹಿಂದೆಗಡೆ ಒಂದು ಮನೆಯನ್ನ ಮಾಡ್ಕೊಂಡಿದ್ದಾರೆ. ಒಂದು ಜಾಗ ಬೆಡ್ರೂಮ್ ತರ ಮಾಡಿದ್ದಾರೆ. ಇಷ್ಟು ಹೊರಳುಕಲ್ಲು ಮಾಡುವವರ ಮನೆಗಳು ಮತ್ತು ಅವ್ರು ವಾಸ ಮಾಡುವಂಥ ಸ್ಥಳ, ಅವ್ರು ಕೆಲಸ ಮಾಡುವಂಥ ಸ್ಥಳವನ್ನು ತೋರಿಸ್ದೆ, ಅವ್ರು ವಾಸ ಮಾಡುವಂಥ ಸ್ಥಳ, ಅವ್ರ ಮನೆಗಳನ್ನು ತೋರಿಸ್ದೆ, ಮತ್ತು ಅವ್ರ ಜೊತೆಗೆ ಮಾತಾಡಿದ್ವಿ. ಅಣ್ಣ ನಮಸ್ತೆ. ನೀವು ನಮ್ಗೆ ಇದುವರೆಗೂ ನಿಮ್ಮ ಕೆಲಸ ಮತ್ತು ನೀವು ವಾಸ ಮಾಡುವಂತಹ ಜಾಗ, ನೀವು ಮಲಗುವಂತಹ ಜಾಗ, ಸ್ನಾನ ಮಾಡುವಂತಹ ಜಾಗ, ನಿಮ್ದು ಎಲ್ಲ ಇಲ್ಲಿರುವಂತಹ ನಿಮ್ಮ ಗುಡಿಸಲುಗಳನ್ನೆಲ್ಲ ನಮಗೆ ತೋರಿಸಿದ್ರಿ, ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ಟಿದ್ರಿ. ತಮಗೆ ತುಂಬ ಹೃದಯದ ಧನ್ಯವಾದಗಳು. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ಹೆಚ್ಚು ಹೆಚ್ಚು ಆದಾಯವನ್ನು ಬರಲಿ, ನಿಮ್ಮ ಕೆಲಸದಲ್ಲಿ ಶ್ರಮ ನಿಮಗೆ ಕಡಿಮೆ ಆಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.